ಸಂಜೆ ವೇಳೆಯಲ್ಲಿ ಎಲ್ಲರಿಗೂ ವಂದನೆಗಳನ್ನು ತಿಳಿಸುವಂತನಾಗಿದ್ದೇನೆ. Thank everyone in this evening time. ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ Praise the Lord to everyone. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. May the name of the Lord be praised. ಓಕೆ, ನನ್ನ ಸ್ವರ ನಿಮಗೆ ಕೇಳಿಸ್ತಾ ಇದೆ ಅಂತ ನಾನು ನೆನೆಸ್ತೀನಿ. ಕೇಳಿಸ್ತಿದೆ ಬ್ರದರ್. ಕೇಳಿಸ್ತಾ? ಓಕೆ, ಥ್ಯಾಂಕ್ ಯು ವೆರಿ ಮಚ್. ಮತ್ತೊಂದು ಆವೃತ್ತಿ ಈ ಒಂದು ಮಾಧ್ಯಮದ ಮೂಲಕವಾಗಿ ನಾವೆಲ್ಲರೂ ಒಬ್ಬರನ್ನೊಬ್ಬರು ನೋಡಿಕೊಳ್ಳುವಂತೆ ಮತ್ತು ದೇವರ ವಾಕ್ಯದ ಮೂಲಕವಾಗಿ ನಾವು ಆದರಣೆ ಹೊಂದುವಂತೆ ಕರ್ತನು ಕೊಟ್ಟಿರೋ ಅವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. Once again, thank the Lord for this evening time that we are able to gather in this manner to be encouraged from God's word. ಅಪೊಸ್ತಲನಾದ ಪೌಲ್ ಒಂದು ಮಾತು ಹೇಳ್ತಾನೆ, ಏನಂದ್ರೆ ನನಗೆ ಬೇಡಿಗಳು ಬಂಧಿಸಲ್ಪಟ್ಟಿವೆ, ಆದ್ರೆ ಸುವಾರ್ತೆಗೆ ಬಂಧನವಿಲ್ಲ. Apostle Paul says like this, I am bounded in shackles, but the gospel is not bound. ದೇವರ ವಾಕ್ಯವು ಅಥವಾ ಸುವಾರ್ತೆಯು ಅಥವಾ ದೇವರನ್ನ ಸ್ತುತಿಸುವುದಕ್ಕೂ ಪ್ರಾರ್ಥಿಸುವುದಕ್ಕೂ ಆರಾಧಿಸುವುದಕ್ಕೂ ಯಾವುದಕ್ಕೂ ಕೂಡ ಬಂಧಿಸುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನಾವು ಅನೇಕ ಕಡೆ ಓದಿದ್ದೇವೆ ಪ್ರಿಯರೇ. We have studied and read from the scriptures that the word of God, the sharing of the gospel, the worship and the praise to God, that cannot be stopped at all. ಈ ಒಂದು ಮಾಧ್ಯಮದ ಮೂಲಕವಾಗಿ ನಾವು ದೇವರ ವಾಕ್ಯವನ್ನು ಕೇಳಲಿಕ್ಕೆ ಕರ್ತ ನಮಗೆ ಮತ್ತೊಂದು ಬಾಗಿಲನ್ನು ತೆರೆದಿದ್ದಾನೆ. In order to listen to God's word, God has opened this way of hearing God's word through this media, through this application. ಅದಕ್ಕಾಗಿ ನಾನು ದೇವರಿಗೆ ಸ್ತುತಿಸ್ತೇನೆ ಪ್ರಿಯರೇ. That's why I would like to thank the Lord for this open door. ಮತ್ತು ಪ್ರಾರ್ಥಿಸಿದ ನಿಮ್ಮೆಲ್ಲರಿಗೂ ನಾನು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರೀತಿಯಿಂದ ವಂದನೆಗಳನ್ನು ತಿಳಿಸುವಂತನಾಗಿದ್ದೇನೆ. I also would like to thank each one of you who have prayed for me. I give my loving thanks to you all. ಓಕೆ, ದೇವರ ವಾಕ್ಯವನ್ನು ಪ್ರಾರಂಭಿಸಿದ ಬ್ರದರ್, ನನಗೆ ಸಮಯ ಎಷ್ಟು ಅಂತ ಗೊತ್ತಾಗ್ಲಿಲ್ಲ. Brother, is it until 8:30? Brother Prem? Yeah, you can go till 8:30, brother. 8:30 ತನಕ. Yes, yes. Okay. ನಮಗೆಲ್ಲರಿಗೂ ತಿಳಿದ ಹಾಗೆ ಈ ಒಂದು ಲಾಕ್ಡೌನ್ ಸೀಸನ್ ಅಲ್ಲಿ ನಾವು ಲಾಕ್ಡೌನ್ ಒಂದು ವಾತಾವರಣದಲ್ಲಿ ಹಾದು ಹೋಗ್ತಾ ಇದ್ದೇವೆ. As we all know, we are going through this situation of lockdown. ಎಲ್ಲರಿಗೂ ಈ ಲಾಕ್ಡೌನ್ ತಿಳಿದಿರ್ಬೋದು, ಬಟ್ ನನ್ನ ಜೀವನದಲ್ಲಿ ಇದು ಮೊದಲನೇ ಬಾರಿಗೆ ನನ್ನ ವಯಸ್ಸಿನಲ್ಲಿ ನಾನು ಮೊದಲನೇ ಬಾರಿಗೆ ಇದನ್ನು ಎದುರಿಸ್ತಾ ಇದ್ದೇನೆ. This is the first time that in my life experience I am facing something like this. ಲಾಕ್ಡೌನ್ ಅಂದ್ರೆ ಏನು ಅಂತ ಕೂಡ ಗೊತ್ತಿರಲಿಲ್ಲ ಪ್ರಿಯರೇ. I did not know what is the meaning of lockdown. ಮತ್ತು ರಕ್ಷಿಸಲ್ಪಟ್ಟು ನನಗೆ 25 ವರ್ಷ ಆಯ್ತು. In 25 years since I've been saved, that the Lord saved me. ಮೊಟ್ಟ ಮೊದಲನೇ ಬಾರಿಗೆ ಬಹಿರಂಗವಾದ ಆರಾಧನೆಯನ್ನು ನಿಲ್ಲಿಸಿ ಈ ರೀತಿಯಾದಂತ ವಾತಾವರಣದಲ್ಲಿ ಹೋಗಿರೋದು ಇದೇ ಮೊಟ್ಟ ಮೊದಲನೇ ಬಾರಿ. This is the first time that I'm experiencing something like that. We have been stopped to worship and get together publicly, and this is something that I've experienced first time in my life. ಹೇಗೂ ಕರ್ತ ನಡೆಸಿದಂತೆ ನಾವು ನಡೆಯಬೇಕಾಗಿದೆ. But we have to walk according to the Lord's leading. ಮತ್ತು ಈ ಒಂದು ಝೂಮ್ ನಲ್ಲಿ ಅನೇಕ ಅನುಭವಸ್ಥರಂತ ದೇವರ ಸೇವಕರು ಮತ್ತು ದೇವರ ವಾಕ್ಯದಲ್ಲಿ ಅನುಭವವುಳ್ಳಂತ ಸಹೋದರರು ಇದ್ದಾರೆ, ಅದು ನನಗೆ ಗೊತ್ತಿದೆ. And I am aware
that there are God's people, God's servants who are seasoned, who have experienced God's leading in their lives. They have joined at this evening in the Bible study. ಆದ್ರೆ ಎಲ್ಲರಿಗಿಂತಲೂ ನಾನು ಉತ್ತಮ ಮತ್ತು ತಿಳಿದವನೆಂಬುದಾಗಿ ನಾನು ನೆನೆಸಿಲ್ಲ ಪ್ರಿಯರೇ. I have not considered myself someone who is greater than all of you or someone who knows everything. ಎಲ್ಲರೊಂದಿಗೆ ನಾನು ಕಲಿತಾ ಇದ್ದೇನೆ ಮತ್ತು ಕಲೀಲಿಕ್ಕೆ ಆಸಕ್ತಿ ಇದೆ ಮತ್ತು ದೇವರ ವಾಕ್ಯನ ಹೇಳುತ್ತಾ ಕೂಡ ನಾನು ನನ್ನೊಂದಿಗೆ ನಾನು ಕಲೀಲಿಕ್ಕೆ ನಾನು ಬಹಳ ಸಂತೋಷವುಳ್ಳನಾಗಿದ್ದೇನೆ. I'm a person who would like to learn, and even as I teach, I would like to learn for myself as well. ಈ ದಿನದ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂತ ದೇವರ ವಾಕ್ಯದ ಭಾಗ ಕೀರ್ತನೆಗಳು 91ನೆಯ ಕೀರ್ತನೆಯನ್ನ ನಾವು ತಿರುಗಿಸೋಣ ಪ್ರಿಯರೇ. This evening, I would like to share from familiar Psalm, that is Psalm 91. 91ನೇ ಕೀರ್ತನೆಯಲ್ಲಿ ಸುಮಾರು 16 ವಚನಗಳಿದೆ. In Psalm 91, there are 16 verses that we see. 90ನೇ ಕೀರ್ತನೆಯಲ್ಲಿ ಮೋಶೆ ಬರೆದಿದ್ದು ಎಂಬುದಾಗಿ ಅದರ ತಲೆಬರಹದಲ್ಲಿ ಬರೆಯಲ್ಪಟ್ಟಿದೆ. In Psalm 90, we see that this psalm is written by Moses. That is what we read in the heading. ಆದ್ರೆ 91ನೇ ಕೀರ್ತನೆಯಲ್ಲಿ ಇದನ್ನು ಯಾರು ಬರೆದಿದ್ದು ಅಂತೇಳಿ ಬರೆಯಲಿಲ್ಲ. But for Psalm 91, it is not written anything on the heading that as who is the author of this psalm. ಆದ್ರೆ ಅನೇಕ ದೇವರ ಸೇವಕರು ಈ 90, 91 ಎರಡು ಕೂಡ ಮೋಶೆ ಅದನ್ನ ಬರೆದಿದ್ದನೆಂಬುದಾಗಿ ಅನೇಕ ಕಡೆ ವ್ಯಾಖ್ಯಾನಿಸಿದ್ದನ್ನ ನಾನು ಗಮನಿಸಿದ್ದೇನೆ. I have noticed that many scholars have told that even Psalm 91 along with Psalm 90 is written by none other than Moses himself. ಇರ್ಲಿ, ಅದರ ಬರಹಗಾರ ಯಾರೇ ಇದ್ರು ಕೂಡ, it be who the author may be, ಆದ್ರೆ ಇದರಲ್ಲಿ ಇರುವ ಪ್ರಾಮುಖ್ಯವಾದಂತ ಅಂಶಗಳು ನಮಗೆ ಏನನ್ನು ಬೋಧಿಸ್ತಾ ಇದೆ ಅಥವಾ ಈ ವಾಕ್ಯಗಳು ನಮಗೆ ಏನನ್ನು ಕಲಿಸಲಿಕ್ಕೆ ದೇವರು ಈ ರೀತಿಯಾಗಿ ಬರೆಸಿಟ್ಟಿದ್ದಾನೆ. But we have to desire and understand what is the Lord wanting us to learn from this psalm that he has allowed it to be written in the Bible. ನಾನು ಈ 16 ವಚನಗಳನ್ನ ಸುಮಾರು 3 ವಿಂಗಡಿಸಲಿಕ್ಕೆ ನಾನು ಇಷ್ಟಪಟ್ಟಿದ್ದೇನೆ. I would like to divide this psalm into 3 parts, which this psalm has 16 verses. I would like to divide it into 3 parts. 91ನೇ ಕೀರ್ತನೆ 1, 2 ಮತ್ತು 3 ವಚನಗಳ ತನಕ ಒಂದು ಭಾಗವಾಗಿ. The first part being Psalm 91 verses 1, 2 and 3. 1 to only 1, 2 ಒಂದು ಭಾಗ. Psalm 91 verses 1 and 2 being the first part. ಮತ್ತು 3ರಿಂದ ಸುಮಾರು 13 ವಚನ ತನಕ ಎರಡನೇ ಭಾಗ. The second part being verses 3 to 13. ಅದು ಅದಕ್ಕೆ ಒಂದು ಹೆಸರು ನೋಡಿ, ಅಲ್ಲಿ ಬರೆಯಲ್ಪಟ್ಟಂತ ಮಾತು, ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಅಂತೇಳಿ 3ನೇ ವಚನದಿಂದ ಇದೆ. In verse 3 we read that for he will deliver you from the snare of the fowler. ಮೊದಲನೇ ವಚನದಲ್ಲಿ ಪರಾತ್ಪರನ ಮರೆ ಹೊಕ್ಕಿರುವನು ಸರ್ವಶಕ್ತನೆಂಬುದಾಗಿ ಬರೆಯಲ್ಪಟ್ಟಿದೆ. In verse 1 we read as he who dwells in the shelter of the most high. ಸೊ ಈ ಮೊದಲನೇ ಭಾಗಕ್ಕೆ ಪೊಸಿಷನ್, ಅವರ ಪೊಸಿಷನ್, ನಮ್ಮ ಸ್ಥಿತಿ ಅನ್ನೋದ್ರ ಬಗ್ಗೆ ನಾವು ಧ್ಯಾನ ಮಾಡೋಣ. In the first part we will study about the position of a person who is with God. ಎರಡನೇದಾಗಿ ಅವರ ಪ್ರೊಟೆಕ್ಷನ್, ನಮಗಿರುವಂತ ಭದ್ರತೆ ಕುರಿತಾಗಿ 3ರಿಂದ 13 ತನಕ ಬರೆಯಲ್ಪಟ್ಟಂತ ಸಂಗತಿಗಳು. Second part being from verse 3 to 13 about the protection of that person who dwells with God. ಮೂರನೇ ಅಂಶ 14ರಿಂದ 16 ಅವರ ಪ್ರಾಮಿಸ್, ಅಂದ್ರೆ ಕರ್ತನು ನಮಗೆ ಮಾಡಿದಂತ ವಾಗ್ದಾನದ ವಿಷಯದಲ್ಲಿ
ಬರೆಯಲ್ಪಟ್ಟ ಅಂಶವಾಗಿದೆ. 14 to 16, it is talking about the promise that the Lord has given to his people. ಅವರ ನಮ್ಮ ಸ್ಥಿತಿ ಮತ್ತು ನಮಗೆ ಸಿಕ್ಕಿರುವಂತ ಭದ್ರತೆ ಮತ್ತು ಕರ್ತ ನಮಗಾಗಿ ಮಾಡಿರುವಂತ ವಾಗ್ದಾನಗಳು. The position that we have and the promise that we have and the security that we have and the position that the promise that we have. ನಾನು ನೆನೆಸ್ತೀನಿ ನೀವು ನಾನು ಮೊದಲು ಹೇಳಿದ್ದನ್ನು ರೆಫರೆನ್ಸ್ ನೋಡ್ಕೊಂಡಿದ್ರಿ ಅಂತೇಳಿ. 91:1-2 ಅವರ ಪೊಸಿಷನ್. Psalm 91 verses 1 to 2. Firstly, that we have the position. ಆಮೇಲೆ 3-13 ಅವರ ಪ್ರೊಟೆಕ್ಷನ್ ಅಂದ್ರೆ ನಮ್ಮ ಭದ್ರತೆ. Secondly, chapter verses 3 to 13 is our protection that God provides. 14-16 ಅವರ ಪ್ರಾಮಿಸ್, ಕರ್ತ ನಮಗೆ ಮಾಡಿದಂತ ವಾಗ್ದಾನ ಅಥವಾ ಪ್ರಮಾಣ. From 14 to 16, the promise that God has given to us. 1-2 ವಚನದಲ್ಲಿ ಪರಾತ್ಪರನ ಮರೆಹೊಕ್ಕಿರುವವನು, ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಮತ್ತು ನಾನು ಯೆಹೋವನಿಗೆ ನೀನೇ ನನ್ನ ಶರಣನು, ನನ್ನ ದುರ್ಗವು, ನಾನು ಭರವಸೆಯಿಟ್ಟು ನನ್ನ ದೇವರು ಎಂದು ಹೇಳಿದನು. 91 verse 1 and 2. He who dwells in the shelter of the Most High will abide in the shadow of the Almighty. I will say to the Lord, my refuge and my fortress, my God in whom I trust. ಭಕ್ತನು 1 ಮತ್ತು 2 ವಚನದಲ್ಲಿ ವಿವರಿಸುವಾಗ ಪ್ರತಿಯೊಬ್ಬನಿಗೆ ಆಶ್ರಯ ಬೇಕು, ಸುರಕ್ಷಿತ, ಅವನು ಸೇಫ್ಟಿ ಆಗಿರ್ಲಿಕ್ಕಾಗಿ, ಅವನು ಕ್ಷೇಮದಿಂದ ಇರ್ಲಿಕ್ಕೆ ಅವನಿಗೊಂದು ಆಶ್ರಯ ಬೇಕು. In verse 1 and 2, we see that any person would like to is a person who desires to be in security and in safety. ಆದ್ರೆ ಸೇಫ್ಟಿ ಅಥವಾ ಸೆಕ್ಯೂರಿಟಿ ಅಥವಾ ಆಶ್ರಯ ಎಲ್ಲಿ ಇದ್ರೆ ನಮಗೆ ಸಿಗ್ತದಂತೇಳಿ ಈ 1-2 ವಚನದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. In order to receive that shelter or the security and safety, where should that person be is what verses 1 and 2 is talking about. ಮೊದಲನೇ ವಚನದಲ್ಲಿ ಸುರಕ್ಷಿತನಾಗಿರುವನು ಅಂತ ಹೇಳಿ ಬರೆಯಲ್ಪಟ್ಟಿದೆ. In verse 1 it says the person will be in the shelter of the most high. ಸೇಫ್, ಸುರಕ್ಷಿತ ಅಂದ್ರೆ ಸೇಫ್ಟಿ. The person will be in safety. ಅವನು ಸುರಕ್ಷಿತನಾಗಿರ್ಬೇಕಾದ್ರೆ ಅವನು ಕರ್ತನನ್ನ ಆಶ್ರಯಿಸಿಕೊಳ್ಬೇಕು ಅಂತ ಹೇಳಿ ಅರ್ಥ. If the person has to be safety or in security, he has to be in the Lord. ಮನುಷ್ಯ ತಾನಾಗಿ ರಕ್ಷಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. Man cannot save himself. ಮತ್ತು ತಾನಿರುವ ಸ್ಥಿತಿಯಲ್ಲಿ ಅವನು ಸುರಕ್ಷಿತನಾಗಿರ್ಲಿಕ್ಕೂ ಸಾಧ್ಯವಿಲ್ಲ. And the status and in the state that he is in, and he cannot save himself as well. ಅವನು ಮತ್ತೊಬ್ಬರನ್ನು ಆಶ್ರಯಿಸಬೇಕು, ಅವನು ಸ್ಥಳವನ್ನು ಬದಲಾಯಿಸಬೇಕು. He has to receive or he has to get protection from someone, and he has to change his position as well. ಸ್ಥಿತಿ, ಅವರ ಪೊಸಿಷನ್, ಸ್ಥಿತಿ ಅಂದ್ರೆ ನಾನು ಈಗಿರುವ ಸ್ಥಿತಿಯಿಂದ ಬೇರೆ ಸ್ಥಿತಿಗೆ ಇನ್ನೊಬ್ಬರನ್ನ ಆಶ್ರಯಿಸಿ ಸ್ಥಿತಿಯನ್ನ ಬದಲಾಯಿಸಿಕೊಳ್ಳೋದು. In order to change that position, that state of the person, he has to receive that protection from that person, from another person. ನಾವು ಗ್ರಂಥ Hello, brother Simon. Yes. Brother, ನಿಮ್ದು ಕನೆಕ್ಷನ್ ಸ್ವಲ್ಪ ಪೋರ್ ಆಗಿದೆ, ಅಂದ್ರೆ ಅಷ್ಟು ಇದಾಗಿಲ್ಲ. ಸೊ ನಿಮ್ದು ವಾಯ್ಸ್ ತುಂಬಾ ಬ್ರೇಕ್ ಆಗಿದೆ. Brother, I am
ವಾಯ್ಸ್ ಬ್ರೇಕ್. I'm stopping your video, brother. You can speak. Okay. Go ahead, brother. Yeah, brother, you can continue. ಕಂಟಿನ್ಯೂ ಮಾಡ್ತೀನಿ. ಓಕೆ, ಯೆಹೋಶುವನ ಗ್ರಂಥ 20ನೇ ಅಧ್ಯಾಯದಲ್ಲಿ In Joshua chapter 20, ನಾವು ಅದರಲ್ಲಿ ಮೊದಲನೇ ವಚನದಿಂದ ಸುಮಾರು 9ನೇ ವಚನ ಇದೆ. 9 ವಚನಗಳ ಧ್ಯಾನ ಮಾಡುವಾಗ chapter 20 verses 1 to 9, if we meditate on that, ಅಲ್ಲಿ ದೇವರಾದ ಯೆಹೋವನು ಯೆಹೋಶುವನಿಗೆ ಇಸ್ರಾಯೇಲರ ಕುರಿತಾಗಿ ಹೇಳಿದಂತ ಮಾತುಗಳು ಬರೆಯಲ್ಪಟ್ಟಿದೆ. the Lord Yahweh is telling something that is related to Israel to Joshua. ಅದೇನೆಂದ್ರೆ, ನೀನು ಇಸ್ರಾಯೇಲರಿಗಾಗಿ ಆಶ್ರಯ ಪಟ್ಟಣಗಳನ್ನು ಕಟ್ಟಿಸಬೇಕೆಂಬುದಾಗಿ. You have to build cities of refuge for the people of Israel. ಯಾಕಂದ್ರೆ ಇಸ್ರಾಯೇಲರಲ್ಲಿ ಯಾರಾದ್ರೂ ಒಬ್ರು ದುಡುಕಿ ತಪ್ಪು ಮಾಡಿದಾಗ ಅವನು ನಾಶವಾಗದ ಹಾಗೆ ಮತ್ತು ಅವನು ಒಂದು ಸಮಸ್ಯೆಗೆ ಗುರಿಯಾಗದ ಹಾಗೆ, ಇಕ್ಕಟ್ಟಿಗೆ ಸಿಕ್ಕಿಕೊಳ್ಳದಂತೆ ಅವನು ಆಶ್ರಯ ಪುಡಕ್ಕೆ ಓಡಿ ಹೋಗಿ ಅಲ್ಲಿ ಸುರಕ್ಷಿತನಾಗಿರಬೇಕು ಎಂಬುದಾಗಿ. If a person commits something unintentional that has caused harm to a person, that this person can flee to that city of refuge and find shelter there. ತಪ್ಪು ಮಾಡಿದವನು ಅವನು ಜನರ ದೃಷ್ಟಿಯಲ್ಲಿ ಅವನು ಸಮಾಧಾನ ಹೊಂದುವರೆಗೂ ಆ ಪಟ್ಟಣದಲ್ಲಿ ಇರಬೇಕು. ತಿರುಗಿ ಅವನು ಪುನಃ ವಾಪಸ್ ಅವನ ಮನೆಗೆ ಬರಬೇಕು. He has to stay in that city of refuge until his peace is restored. ಅಂದ್ರೆ ಸುರಕ್ಷಿತ ಅಂದ್ರೆ ಆಶ್ರಯ ಸಿಗಬೇಕು ಅಂದ್ರೆ ಅವನ ಸ್ಥಿತಿ ಪೊಸಿಷನ್ ಬದಲಾಯಿಸಬೇಕು. ಅವನ ಮನೆಯ ಸ್ಥಿತಿಯಿಂದ ಅವನ ಆಶ್ರಯಪುರಕ್ಕೆ ವರ್ಗಾವಣೆ ಆಗ್ಬೇಕು, ಟ್ರಾನ್ಸ್ಫರ್ ಆಗ್ಬೇಕು ಅವನು. If he has to find shelter, he has to change his state, his position from his home to the state or the position of the place of shelter or refuge. ಹೊಸ ಒಡಂಬಡಿಕೆಯಲ್ಲಿ ಯೋಹಾನ್ ಬರೆದ ಸುವಾರ್ತೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು 10ನೇ ಅಧ್ಯಾಯ 9ನೇ ವಚನದಲ್ಲಿ ಹೇಳುತ್ತಾ, in John's Gospel chapter 10 verse 9, the Lord Jesus Christ says like this, ನಾನೇ ಆ ಬಾಗಲು, I am the door. ಈ ಬಾಗಿಲಿನಿಂದ ಒಳಗೆ ಬರುವವನು ಅವನು ಸುರಕ್ಷಿತನಾಗಿರುವನು ಅಂತ ಹೇಳಿದೆ. If anyone enters by me, he will be saved. ಸೊ ಹೊಸ ಒಡಂಬಡಿಕೆಯಲ್ಲಿ ಸುರಕ್ಷಿತ ಯಾವುದು? ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಒಂದು ಆಶ್ರಯ ಪಟ್ಟಣ ಇದೆ, ಆಶ್ರಯ ಪುರ ಅಥವಾ ಆಶ್ರಯ ಸ್ಥಾನ ಒಂದು ಸ್ಥಾಪಿಸಿದ್ದಾನೆ. In the New Testament, we see that what is that place of refuge that we can find? It is the Lord Jesus Christ himself. He is the city or he is the place of refuge a person can find. ಪ್ರತಿ ವ್ಯಕ್ತಿಯು ಈ ಲೋಕದಲ್ಲಿ ಇರುವವರೆಗೂ ಅವನು ಸುರಕ್ಷಿತನಾಗಬೇಕಾದ್ರೆ ಹೊಸ ಒಡಂಬಡಿಕೆಯ ಸಭೆಯ ಆಶ್ರಯದಲ್ಲಿ ಅವನು ಇರಬೇಕು. The person of this world and in this time, if he has to be secure or to be saved, he has to come inside the church, or he has to come in contact with the church of God. ಆದಾಮು ಅವರನ್ನ ಯಾಕೆ ದೇವರು ತೋಟದಿಂದ ಹೊರಗೆ ಕಳಿಸಿದನಂದ್ರೆ, if we see what was the reason that Adam and Eve was sent out from the Garden of Eden, ಅಂದ್ರೆ ತೋಟದಲ್ಲಿ ಅವರಿಗೆ ಕೊರತೆ ಪಡಿಸುವ ಒಂದು ಅಂಶ ಕೂಡ ತೋಟದಲ್ಲಿ ಇಲ್ಲ. we see that there was nothing that was lacking in the Garden of Eden. ಒಂದು ವಿಷಯದಲ್ಲಿಯೂ ಕೂಡ ಅವರು ಕೊರತೆಯನ್ನು ತೊಂದರೆಯನ್ನು ಅನುಭವಿಸಲಿಕ್ಕೆ ಸಾಧ್ಯವಿಲ್ಲ ತೋಟದಲ್ಲಿ ಇರುವವರೆಗೂ. As long as they were in the Garden of Eden, they did not lack even in one thing that the Lord had created for Adam and Eve. ಎಲ್ಲ ವಿಷಯಗಳಲ್ಲಿ ಅವರು ಸಮೃದ್ಧಿ ಮತ್ತು ಸಂತೃಪ್ತಿಯಿಂದ ಇರ್ತಾ ಇದ್ರು.
If in all things, in all situation, and they would have been prosperous and they would have enjoyed everything in that place of Garden of Eden. ಆದ್ರೆ ಪಾಪ ಮಾಡಿದ ಮೇಲೂ ಆ ಸಮೃದ್ಧಿ ಮತ್ತು ಸಂತೃಪ್ತಿ ಜೀವಿತವನ್ನ ಮುಂದುವರಿಸಬಾರ್ದು ಅಂತ ಹೇಳಿ ಕರ್ತನು ಅವರನ್ನ ಹೊರಗೆ ಹಾಕಿದನು. ಬ್ರದರ್ ಇನ್ನೊಂದ್ಸಲ ಹೇಳ್ತೀರಾ? ಪಾಪ ಮಾಡಿದ ಮೇಲೂ ಸಹಿತ ದೇವರ ಸಮೃದ್ಧಿ ಮತ್ತು ಸಂತೃಪ್ತಿ ಜೀವಿತವನ್ನ ಪುನಃ ಅನುಭವಿಸಬಾರದು ಅಂತ ಹೇಳಿ ಅವರನ್ನ ತೋಟದಿಂದ ಹೊರಗೆ ಹಾಕಿದನು. The Lord sent them out of that Garden of Eden so that after they sinned, they should not enjoy that prosperity and joy in that place. ಸೊ ಯೋಹಾನ್ ಬರೆದ ಸುವಾರ್ತೆಯಲ್ಲಿ ಕರ್ತನು ಹೇಳಿದ್ದೇನೆಂದ್ರೆ, ಈ ಬಾಗಿಲಿಂದ ಒಳಗೆ, ಈ ಹಟ್ಟಿಯೊಳಗೆ ಪ್ರವೇಶ ಯಾರಾದ್ರೂ ಮಾಡಿದ್ರೆ ಅವನು ಸುರಕ್ಷಿತನಾಗಿರ್ಬೇಕು. The Lord Jesus Christ says that if anyone enters through that door, that he will be saved. ಭೂಲೋಕದ ಹೊಸ ಒಡಂಬಡಿಕೆಯ ಆಶ್ರಯ ಪಟ್ಟಣ, according to the New Testament, on this earth, this place of refuge is, ಒಂದು ವೇಳೆ ಆಶ್ರಯ ಸ್ಥಾನ, the place of safety or refuge or the shelter is, ಸಂತೃಪ್ತಿ ಮತ್ತು ಸಮೃದ್ಧಿ ಪಡಿಸುವಂತ ಒಂದು ಸ್ಥಳ, the place of prosperity and contentment that you can find is, ಸುರಕ್ಷಿತನಾಗಿರುವನು ಎಂಬ ಹೇಳುವಂತ ಒಂದು ವ್ಯವಸ್ಥೆ, the conditions that gives you the place of security is, ಅದು ಹೊಸ ಒಡಂಬಡಿಕೆಯ ದೇವರ ಸಭೆ. that is the place of the New Testament church. ಸಭೆಯೊಳಗೆ ಪ್ರವೇಶಿಸುವವನು ಅವನು ಸುರಕ್ಷಿತನಾಗಿರುವನು, ಅವನು ಸಂತೃಪ್ತಿಯಿಂದ ಇರುವನು, ಅವನು ಸಮೃದ್ಧಿಯಿಂದ ಇರುವನು. The place of church, if the person enters, then he will find prosperity or contentment and joy that he can find inside the church if the person comes in. ಹಾಗಾಗಿ ಸರ್ವಶಕ್ತನ ಆಶ್ರಯ ಸ್ಥಾನ ಪಡ್ಕೊಂಡು ಅವನು ಸುರಕ್ಷಿತನಾಗಿರುವುದಾಗಿ ನಾವು 91ನೇ ಕೀರ್ತನೆಯಲ್ಲಿ ಓದುವಾಗ ಅದು ಹೊಸ ಒಡಂಬಡಿಕೆಯ ದೇವರ ಸಭೆ ಎಂಬುದಾಗಿ ನಾವು ಇಲ್ಲಿ ಗಮನಿಸುವುದರಲ್ಲಿ ಬಹಳ ಸಂತೋಷ. We can notice that in Psalm 91 it says, "He who dwells in the shelter of the Most High will abide in the shadow of the Almighty." For the New Testament age, if a person comes into the church, then he will find the shelter. ಎರಡನೇ ಅಂಶ ಪ್ರೊಟೆಕ್ಷನ್. 3ನೇ ವಚನದಿಂದ ಸುಮಾರು 13 ತನಕ ನಮಗೆ ಸಿಕ್ಕಿರುವ ಭದ್ರತೆ. From verse 3 to verse 13, the second part of the psalm is that the person will find protection in the Lord. ಯಾವಾಗ ನಾವು ಕರ್ತನನ್ನು ಆಶ್ರಯ ಪಡ್ಕೊಳ್ಳುತ್ತೀವೋ ಅಥವಾ ಆತನನ್ನೇ ಆಶ್ರಯಿಸುತ್ತೇವೋ ಆಗ ಆತನಿಂದ ನಮಗೆ ಸಿಗುವಂತ ಭದ್ರತೆ ಕುರಿತಾಗಿ 3ನೇ ವಚನದಿಂದ 13ನೇ ವಚನ ತನಕ ಬರೆಯಲ್ಪಟ್ಟಿದೆ. When we find refuge in the Lord Himself, from verse 3 to 13, we find the protection that the Lord offers to that person. ಯಾವ್ಯಾವ ಸಂದರ್ಭದಲ್ಲಿ, ಯಾವ್ಯಾವ ಸ್ಥಿತಿಯಲ್ಲಿ, ಯಾವ್ಯಾವ ಗಳಿಗೆಯಲ್ಲಿ ನಿಮಗೆ ಭದ್ರ ಸಿಗುತ್ತೆ ಅಂತ ಹೇಳಿ ನಾವು 5ನೇ ವಚನದಲ್ಲಿ ಓದ್ತೇವೆ. In verse 5, we read about the place or the situation and the time that you will receive protection from the Lord. ഇരുളಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ, ಹಗಲಲ್ಲಿ ಆರಿ ಬರುವ ಬಾಣಕ್ಕೂ, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ, ಹಾನಿಕರವಾದ ಮಧ್ಯಾಹ್ನದ ಕೇಡಿಗೂ ನೀನು ಅಂಜ ಕಾರಣವಿಲ್ಲ. Verse 5 and 6 we read like this: "You will not fear the terror of the night, nor the arrow that flies by day, nor the pestilence that stalks in darkness, nor the destruction that wastes at noonday." ಕರ್ತನು ತಾನೇ ನಮಗೆ ಭದ್ರತೆಯನ್ನ ಕೊಡುವನಾಗಿದ್ದರಿಂದ ನಾವು ಅಂಜ ಕಾರಣವಿಲ್ಲ, ಅಂದ್ರೆ ಎದುರಿಕೊಳ್ಳುವ ಅಗತ್ಯವಿಲ್ಲ ಅಂತ ಹೇಳಿ ಇಲ್ಲಿ ಬರೆಯಲ್ಪಟ್ಟಿದೆ. Since the Lord Himself is the one who provides us protection, these verses tell us about not fearing about anything. ಮತ್ತು 10ನೇ ವಚನದಲ್ಲಿ ಯಾವ ಕೇಡು ನಿನಗೆ ಸಂಭವಿಸುವುದು ಅಂತ ಹೇಳಿ ಬರೆಯಲ್ಪಟ್ಟಿದೆ. And even in verse 10 we read that no evil shall be allowed to befall you. ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೂ ಬಾರದು.
no plague come near your tent. ನಾವು ಈ ದಿನಗಳಲ್ಲಿ ಗಮನಿಸುವಂತದ್ದು ಈ ಕೊರೋನಾ ವೈರಸ್ ಪ್ರತಿಯೊಬ್ಬರು ಕೂಡ ಮುಟ್ಟಿಸಿ ಭೀತಿ ಪಡಿಸುತ್ತಾ ಇದೆ ಎಂಬುದಾಗಿ. Even at this time, as we see that this coronavirus has made people scared, every kind of people in this world. ಉಪದ್ರವವು ಗುಡಾರದ ಸಮೀಪಕ್ಕೂ ಬಾರದು ಅಂತೇಳಿ ಬರೆಯಲ್ಪಟ್ಟಿದೆ. We read here that no plague comes near your tent. ನೋಡಿ, ಈ 10ನೇ ವಚನ ಇನ್ನೊಂದು ಲ್ಯಾಂಗ್ವೇಜ್ ನಲ್ಲಿ, ಬೇರೊಂದು ಭಾಷೆಯಲ್ಲಿ ಯಾವ ವ್ಯಾಧಿಯೂ ನಿನ್ನ ಗುಡಾರವನ್ನು ಪ್ರವೇಶಿಸುವುದಿಲ್ಲ ಅಂತ ಬರೆಯಲ್ಪಟ್ಟಿದೆ. In another translation, we can read this verse as that there shall no disease that shall come near your tent. ಯಾವ ವ್ಯಾಧಿಯು ನಿನ್ನ ಗುಡಾರವನ್ನು ಪ್ರವೇಶಿಸದು ಅಂತ ಹೇಳಿ. That there shall no disease, that there shall be no disease that shall enter your tent. ಆದರೆ ಈಗ ಆಲ್ರೆಡಿ ಅನೇಕರು ಮರಣಿಸಿದ್ದಾರೆ, ಹೆಚ್ಚು ಕಡಿಮೆ ತುಂಬಾ ಲೌಕಿಕಸ್ಥರು ಮರಣಿಸಿದ್ದಾರೆ ಅಂತ ನಾವು ಕೇಳಿದ್ದೇವೆ ಕೊರೋನಾದಿಂದ. We have already known that many of the people in this world have died because of this virus, this plague. ಅದರಲ್ಲಿ ಕೆಲವರು ದೇವರ ಮಕ್ಕಳು ಕೂಡ ಅವರಿಗೆ ತೊಂದರೆ ಆಗಿದೆ ಅಂತ ಕೇಳಿದ್ದೇವೆ. And even few of our dear believers were also affected by this. ನಾನು ಹೇಳುವಂತ ಒಂದು ಆಲೋಚನೆ ಏನಂತ ಹೇಳಿದ್ರೆ, 9ನೇ ವಚನದ 2ನೇ ಭಾಗದಲ್ಲಿ ಪರಾತ್ಪರನನ್ನು ನಿವಾಸ ಸ್ಥಾನ ಮಾಡಿಕೊಂಡಿದ್ದೀಯಲ್ಲ ಅಂತ ಹೇಳಿ ಬರೆಯಲ್ಪಟ್ಟಿದೆ. My dear ones, that the thing that I would like to say here is in verse 9 we read that because you have made the Lord your dwelling place, the Most High, who is my refuge. ಯಾವ ಔಷಧಿಯಾಗಲಿ ಆಸ್ಪತ್ರೆಗಳಾಗಲಿ ಇನ್ಯಾವುದೋ ಒಂದು ಲೌಕಿಕವಾದಂತ ಭದ್ರತೆಯು ನಮ್ಮನ್ನು ಸುರಕ್ಷತೆ ಮಾಡೋದಿಲ್ಲ. The hospitals of this world or any place in this world will not be a place of shelter or protection for us. ಆಲ್ರೆಡಿ ಅನೇಕ ಕಡೆ ಅಧಿಕಾರಿಗಳು, ಸರ್ಕಾರಗಳು ಅವರ ಒಂದು ನಿರ್ಣಯಗಳು ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ಸುರಕ್ಷತೆಗೆ ನೀವೇ ಜವಾಬ್ದಾರ ಅಂತೇಳಿ ಅವರು ಘೋಷಣೆ ಮಾಡಿದ್ದಾರೆ. Of the government officials in many places have announced saying that for your health you are responsible, you have to be in a place of safety. ಅಂದ್ರೆ ಸಾಧ್ಯವಾದಷ್ಟು ಅವರು ಪ್ರಯತ್ನಿಸಿದ್ದಾರೆ, ಅವರ ಪ್ರಯತ್ನ ಕೈ ಮೀರಿದಾಗ ನೀವೇ ಜವಾಬ್ದಾರ ಅಂತ ಹೇಳಿದ್ದಾರೆ. They have tried as much as possible, and at the end they have told that they have announced saying that you are responsible for your own safety and health. ಆದ್ರೆ ನಾವು ನಂಬಿರುವಂತ ಕರ್ತನು ಅಸಾಧ್ಯವಾದವನು ಮತ್ತು ಅಸಾಮಾನ್ಯವಾದಂತ ಒಂದು ಸಾಮರ್ಥ್ಯ ಉಳ್ಳಂತವನು. The Lord whom we have trusted is one who is almighty, who can do all things. ಹಾಗಾಗಿ ನಾವು ಆಶ್ರಯಿಸಿಕೊಂಡಿದ್ದು ಅದು ವ್ಯರ್ಥವಾಗುವುದಿಲ್ಲ. ಮತ್ತೆ ನಾವು ಆ ಕರ್ತನನ್ನು ಆಶ್ರಯಿಸಿಕೊಂಡಿದ್ದಕ್ಕೆ ನಾವು ಪಶ್ಚಾತ್ತಾಪ ಪಡುವಂತ ಅಗತ್ಯ ಇಲ್ಲ. Therefore, there is no need for us to be fearful if we have made the Lord Himself as our refuge. ಒಂದು ವೇಳೆ ಯಾರಾದ್ರೂ ಕ್ರೈಸ್ತರಿಗೆ ಈ ಒಂದು ವ್ಯಾಧಿ ಸೋಂಕಿದ್ರೆ ಈ 9ನೇ ವಚನ ಪರಾತ್ಪರನನ್ನು ಅವರು ನಿವಾಸ ಸ್ಥಾನ ಎಷ್ಟು % ಅವ್ರು ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. If this has affected any believers, we do not know how much they have made the Lord their dwelling place. ಪರಾತ್ಪರನನ್ನು ಅವರು ಎಷ್ಟು ಆಶ್ರಯಿಸಿಕೊಂಡಿದ್ದಾರೆ ಅಥವಾ ಎಷ್ಟು ಅವರು ಆತನ ಒಂದು ರೆಕ್ಕೆಗಳಲ್ಲಿ ಸುರಕ್ಷಿತರಾಗಿದ್ದರೋ ಅದು ಗೊತ್ತಿಲ್ಲ ಪ್ರೇರೆ. We do not know how much they were under the Lord's mighty protection and under His wings. ಒಂದು ಸತ್ಯಾಂಶ ಇದೆ. But there is one truth in here. 9ನೇ ವಚನದ ತಲೆ ಮೇಲ್ಭಾಗ ಕನ್ನಡದಲ್ಲಿ ಮೇಲ್ಭಾಗದಲ್ಲಿದೆ. In verse 9 in Kannada, we read this. 8ನೇ ವಚನದ ಎರಡನೇ ಭಾಗ, 8ನೇ ವಚನದ ಎರಡನೇ ಭಾಗ, second part of verse 8. ದುಷ್ಟರಿಗೆ ಪ್ರತಿದಂಡನೆಂಬುದಕ್ಕೆ ಸಾಕ್ಷಿಯಾಗಿರುವಷ್ಟೇ. You will only look with your eyes and see the recompense of the wicked.
ಸೊ ಇದು ಇನ್ನೊಂದು ಭಾಷೆಯಲ್ಲಿ ಭಕ್ತಿಹೀನರು ಅಂತ ಹೇಳಿ ಬರೆಯಲ್ಪಟ್ಟಿದೆ. Another translation for wicked we see that they are ungodly. ಭಕ್ತಿಹೀನರಿಗೆ ಪ್ರತಿದಂಡನೆ. He will give recompense to the ungodly. ಭಕ್ತರಿಗೆ ಆಶ್ರಯ. But for the godly, he will provide the shelter and protection. ನಾವು ಹಳೆ ಒಡಂಬಡಿಕೆ ಯಾವುದೇ ಚರಿತ್ರೆ ನೋಡುವಾಗ ಆತನನ್ನು ಆಶ್ರಯಿಸಿಕೊಂಡವರು ಧನ್ಯರು, ಆತನನ್ನು ಆಶ್ರಯಿಸಿಕೊಂಡವರು ಭಾಗ್ಯವಂತರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಮತ್ತು ಹಾಗೆ ಪ್ರಾಯೋಗಿಕವಾಗಿ ಕೂಡ ಅವರ ಜೀವನದಲ್ಲಿ ಅವರು ಅನುಭವಿಸಿದ್ದಾರೆ. In the Old Testament, we read many a times in the scriptures that the person who has made the Lord himself as his refuge and shelter and fortress, he is the person who is blessed. ಸೊ ಹಾಗಾಗಿ ಕರ್ತನನ್ನು ಆಶ್ರಯಿಸಿಕೊಂಡಂತ ನಮಗೆ ಒಂದು ವೇಳೆ ಈ ಲೋಕದಲ್ಲಿ ನಾವು ಯಾರಿಗೂ ಗುರುತಿಸಲ್ಪಡದಿದ್ದರೂ, even though we might not be recognized in this world and we have made him as our fortress and refuge, ಮತ್ತು ಲೌಕಿಕವಾದಂತ ಯಾವುದೇ ವಿಧವಾದಂತ ಸಾಮರ್ಥ್ಯಗಳು ಇಲ್ಲದಿದ್ದರೂ, even though we might not have all the abilities that the people of the world have in them, ಆದ್ರೆ ಕರ್ತನು ತನ್ನ ಮಾತನ್ನ ಉಳಿಸಿಕೊಳ್ಳುವುದಕ್ಕಾಗಿ ಆತನು ನಮ್ಮನ್ನು ಸುರಕ್ಷಿತ ಪಡಿಸ್ತಾನೆ. ಮತ್ತು ನಾವು ಆತನನ್ನು ಆಶ್ರಯಿಸಿಕೊಂಡಿದ್ದಕ್ಕೆ ನಾವು ಪಶ್ಚಾತ್ತಾಪ ಪಡುವಂತ ಅಗತ್ಯ ಇಲ್ಲ ಪ್ರಿಯರೇ. The Lord, in order to keep his promises, he will provide a place of refuge and shelter, and he will be our fortress if we abide in him. ನಾವು ಸಮಯ ಇಲ್ದ್ರಿಂದ ಬೈಬಲ್ ತೆಗೆದು ಓದೋದ ಅಗತ್ಯ ಇಲ್ಲ. ವಿಮೋಚನೆ ಕಂಡ 33-22 ವಾಕ್ಯದಲ್ಲಿ, in Exodus chapter 33 and verse 24, ಮೋಶೆ ಕೇಳ್ತಾನೆ, ನಾನು ಸ್ವಾಮಿ ನಿನ್ನನ್ನ ನೋಡ್ಬೇಕು, ನಿನ್ನ ಒಂದು ಮಹಿಮೆಯನ್ನ ಪ್ರಭಾವನ ನೋಡ್ಬೇಕು ಅಂತ ಹೇಳಿ ಬಹಳ ಸರಿ ರಿಕ್ವೆಸ್ಟ್ ಮಾಡ್ತಾನೆ ಮೋಶೆ. Moses asks the Lord Yahweh to see so that he shall see the glory of God. ಬಹಳ ಸರಿ ದೇವ್ರು ಹೇಳ್ತಾರೆ, ನನ್ನನ್ನು ನೀನ್ ನೋಡಕ್ ಆಗೋದಿಲ್ಲ ಮೋಶೆ, ನಿನ್ನಿಂದ ಸಾಧ್ಯ ಇಲ್ಲ, ನೀನು ಅದನ್ನ ಸಹಿಸೋದಿಲ್ಲ ಅಂತ ಹೇಳ್ತಾರೆ ದೇವ್ರು. The Lord answers to Moses for his desire, that saying that you cannot see me and live, Moses. ಆದ್ರೆ ಮೋಶೆ ಒಂದು ಪಟ್ಟನ್ನು ಹಿಡಿತಾನೆ, ಅಂದ್ರೆ ಹಠ, ನಾನು ನೋಡ್ತೀನಿ ಸ್ವಾಮಿ, ನನಗೆ ಅವಕಾಶ ಕೊಡು ಅಂತ ಹೇಳಿ. Moses is desiring to see the glory of God. ಕಡೆಗೆ ದೇವರು ಅವನಿಗೆ ಒಂದು ಅವಕಾಶವನ್ನು ಕೊಡ್ತಾನೆ. ನಾನು ಈ ಬಂಡೆಯ ಸಂದಿನಿಂದ ಹಾದು ಹೋಗ್ತೀನಿ, ಹಾದು ಹೋಗುವಾಗ ನಿನ್ನನ್ನು ನಾನು ಅಲ್ಲಿ ಸುರಕ್ಷಿತನಾಗಿ ಇಡ್ತೀನಿ. ಯಾಕಂದ್ರೆ ನಾನು ಹಾದು ಹೋಗುವಾಗ ನಿನಗೆ ಆ ಭದ್ರತೆ ಸಿಕ್ಕಿಲ್ಲ ಅಂದ್ರೆ ನೀನು ಜೀವ ಸಹಿತ ಉಳಿಯೋದಿಲ್ಲ ಎಂಬುದಾಗಿ ಅರ್ಥ. The Lord said, the Lord answered to Moses saying that, behold, there is a place by me where you shall stand on the rock, and while my glory passes, I will put you in a cleft of the rock, and I will cover you with my hand until I have passed by. If the Lord had not done that, then he would have fallen dead after seeing the glory. ಸೊ ಅದೇ ರೀತಿ ದೇವರು ಆ ಬಂಡೆಯ ಸಂದಿನಿಂದ, ಬೆಟ್ಟಗಳ ಆ ಪರ್ವತಗಳ ಮಧ್ಯದಲ್ಲಿ ಬಂಡೆ ಸಂದಿನಿಂದ ಹಾದು ಹೋಗುವಾಗ ಮೋಶೆಯು ಆ ಬಂಡೆ ಸಂದಿನಲ್ಲಿ ಸುರಕ್ಷಿತನಾಗಿರ್ತಾನೆ ಪ್ರಿಯರೇ, ಯಾವುದೇ ಪ್ರಾಣ ಹಾನಿ ಉಂಟಾಗ್ಲಿಲ್ಲ. You see that Moses was standing on the cleft of the rock, and he was standing on the rock, and when the Lord passed by, there was no harm that occurred to him. ಕರ್ತನಾದ ಯೇಸು ಕ್ರಿಸ್ತನು ಹೊಸ ಯೋಹಾನ್ ಬರೆದ ಸುವಾರ್ತೆಯನ್ನು ಹೇಳುತ್ತಾ, ನನ್ನ ಕೈಯಲ್ಲಿರುವುದು ಯಾರು ಕಸಕೊಳ್ಳೋರು ಅಂತ ಹೇಳ್ತಾರೆ ಪ್ರಿಯರೇ. The Lord says in John's Gospel, saying that no one can snatch you away from my hand. ನನ್ನ ಕೈಯೊಳಗಿಂದ ಯಾರು ಕಸಕೊಳ್ಳರು. No one can snatch you away from my hand. ಅಂದ್ರೆ ಆ ಕೈಯೊಳಗೆ ಬಂದಿರುವುದು, ಆಶ್ರಯ ಮಾಡಿಕೊಂಡಿರೋದು, ಆಮೇಲೆ ಕೈಯೊಳಗೆ ಇರುವಂತದ್ದು ಅದು ಭದ್ರತೆ ಸಿಕ್ಕಿರುವಂತದ್ದು. Being in his hand, the hand itself is a place of shelter, and being in his hand is a place of protection for a believer. So ದೇವರು ನಮಗೆ ಒಂದು ಸುರಕ್ಷತೆ, ಒಂದು ಭದ್ರತೆ ಕೊಟ್ಟಿದ್ದಾನೆ.
ಆತನ ಕೃಪೆಗಾಗಿ ಸ್ತೋತ್ರ. The Lord has given us this protection in Himself. Therefore, we can thank the Lord for this. ಅನೇಕ ಬಾರಿ ನಮಗೆ ಸಿಕ್ಕಿರುವಂತ ಭದ್ರತೆ ವಿಷಯದಲ್ಲಿ ಲೋಕವು ಸಂದೇಹ ಪಡುವುದುಂಟು. ಬ್ರದರ್ ಇನ್ನೊಂದ್ಸಲ ಹೇಳ್ತೀರಾ? ಅನೇಕ ಬಾರಿ ಕರ್ತನಿಂದ ನಮಗೆ ಸಿಕ್ಕಿರುವಂತ ಈ ಒಂದು ಆಶ್ರಯ ಮತ್ತು ಭದ್ರತೆ ವಿಷಯದಲ್ಲಿ ಲೋಕವು ಸಂದೇಹ ಪಡ್ತದೆ. ಇವರಿಗೆ ಯಾವ ರೀತಿಯಲ್ಲಿ ಭದ್ರತೆ ಸಿಕ್ಕಿದೆ, ಹೇಗೆ ಆಶ್ರಯ ಸಿಕ್ಕಿದೆ, ಇವ್ರಿಗೆ ಯಾವ ಸುಖ ಇದೆ ಎಂಬುದಾಗಿ ಅನೇಕರು ನಮ್ಮನ್ನ ಗೇಲಿ ಮಾಡ್ತಾರೆ ಅಥವಾ ಸಂದೇಹ ಪಡ್ತಾರೆ. Many of the people of this world, they may ask or question or mock or doubt as to what kind of a protection that we have received in the Lord. ನಾವು ಅಪೊಸ್ತಲ ಕೃತ್ಯಗಳು ಪೌಲನು ಒಂದು ಮಿಲೇತಿ ದ್ವೀಪಕ್ಕೆ ಹೋಗ್ತಾನೆ. ಮಿಲೇತಿ ದ್ವೀಪ. Paulana, brother? Yes, Paul. We see that Paul goes to an island called brother adra hesru innonsara heltira? Milete. Okay, Paul goes to an island of Malta. ಮಿಲೇತೆ ಪಟ್ಟಣಕ್ಕೆ ಹೋದಾಗ ಅಲ್ಲಿ ಸಮುದ್ರ ತೀರದಲ್ಲಿ ಅಲ್ಲಿ ಒಂದು ಚಳಿ ಕಾಯಿಸ್ಕೊಳ್ಳೋದಕ್ಕೆ ಸ್ವಲ್ಪ ಮಂದಿಯೊಂದಿಗೆ ಕೂಡಿಕೊಂಡು ಸೌದೆ ಆರಿಸ್ಕೊಂಡು ಬಂದು ಅಲ್ಲಿ ಚಳಿ ಕಾಯಿಸ್ತಾರೆ. When they arrived to that island, in order to get warm from the cold, they light up from some fire and they will be there. ಅಲ್ಲಿ ಸೌದೆ ಆರಿಸುವಾಗ ಅಲ್ಲಿ ಆ ಸೌದೆ ಒಳಗಿಂದ ಒಂದು ಹಾವು ಬಂದು ಪೌಲನ ಕೈಯನ್ನು ಸುತ್ತಕೊಳ್ತದೆ. We read in that place as he was getting warm, he was sitting there. A serpent comes and wraps around his hand and bites him. ಅಲ್ಲಿ ಕೂತಿದ್ದವರು ಅನೇಕರು ನೆನೆಸ್ತಾರೆ, ಇವನು ಯಾವುದೋ ಒಂದು ದೋಷದಿಂದ ಬಂದಿದ್ದಾನೆ, ತಪ್ಪು ಮಾಡಿದ್ದಾನೆ, ಹಾಗಾಗಿ ಇವನ ಒಂದು ಪಾಪವು ಮತ್ತು ಇವನು ಮಾಡಿದ ಅನ್ಯಾಯವು ಇವನನ್ನು ಹಿಡ್ಕೊಂಡು ಬಂದಿದೆ, ಹಾಗಾಗಿ ಈ ಸರ್ಪವು ಅವನ ಕೈ ಸುತ್ತಕೊಂಡಿದೆ, ಇವನು ಸ್ವಲ್ಪ ಹೊತ್ತಾದ್ಮೇಲೆ ಇವನು ಅದು ಕಚ್ಚುತ್ತದೆ, ಇವನು ಸತ್ತು ಹೋಗ್ತಾನೆ ಅಂತ ಹೇಳಿ ತುಂಬಾ ಎದುರು ನೋಡ್ತಾ ಇದ್ರು ಜನರು. And the people of that island were saying that this person has committed some kind of treachery or sin, and hence this serpent has bitten him. And in some time, they were expecting Paul to fall dead there. ಆದ್ರೆ ಅದು ಪೌಲನು ಆ ಹಾವನ್ನ ಕೈಯಿಂದ ಜಾಡಿಸಿ ಅದನ್ನ ಬಿಸಾಕ್ತಾನೆ. ಆ ಹಾವು ಪೌಲನನ್ನ ಯಾವ ತೊಂದರೆ ಗುರಿಪಡಿಸಲಿಲ್ಲ. But we see that Paul was able to get rid of that snake, and the snake could not cause any harm to Paul. ಅಂದ್ರೆ ತಾತ್ಕಾಲಿಕಕ್ಕೆ ನಮಗೆ ಅಪಾಯ ಸಂಭವಿಸಬಹುದೆಂಬುದಾಗಿ ಹಾಗೆ ಕಾಣ್ತದೆ, ಆದ್ರೆ ಅದು ನಾವು ನಿಜವಾದ ಅಪಾಯವನ್ನು ಎದುರುಗೊಳ್ಳುವುದಿಲ್ಲ. It may seem temporarily that we are facing trouble, some situation, but really we are not. ಲೋಕದಲ್ಲಿ ನಿಮಗೆ ಹೋರಾಟ ಇಲ್ಲ ಅಂತ ಎಲ್ಲೂ ಬರ್ದಿಲ್ಲ. The scripture does not say that we will not have any troubles in this world. ಆದ್ರೆ ಹೋರಾಟದಲ್ಲಿ ನೀವು ಸೋತು ಹೋಗ್ತೀರಿ ಅಂತ ಹೇಳಿ ಬರ್ದಿಲ್ಲ. But it does not say that we will lose in this fight and against this trouble. ಪ್ರತಿ ವಿಷಯದಲ್ಲಿ ನಿಮಗೆ ಸಂಕಟ, ಇಕ್ಕಟ್ಟು, ಹೋರಾಟ ಇದೆ, ಆದ್ರೆ ನೀವು ಅದರಲ್ಲಿ ಮುಳುಗಿ ಹೋಗೋದಿಲ್ಲ, ಅದರಲ್ಲಿ ನೀವು ಕೊನೆಗೊಳ್ಳುವುದಿಲ್ಲ, ಅದರಲ್ಲಿ ನೀವು ಸೋತು ಹೋಗೋದಿಲ್ಲ ಅಂತೇಳಿ ಕರ್ತ ನಮಗೆ ಮಾತು ಕೊಟ್ಟಿದ್ದಾನೆ. In the scriptures we read that we will have troubles and trials in this world, but we will not fall, or we will not drown and be done away in the troubles. We will have victory over that. ಹಾಗಾಗಿ ಸಂಕಟಗಳು ಬಂದಾಗ, ಸಮಸ್ಯೆಗಳು ಬಂದಾಗ, ವ್ಯಾಧಿ ಬಂದಾಗ, ಅಥವಾ ನಮಗೆ ಒಂದು ಆಶ್ಚರ್ಯಪಡಿಸುವಂತ ಘಟನೆಗಳು ನಮ್ಮ ಜೀವನದಲ್ಲಿ ಎದುರಾದಾಗ ಎಲ್ಲೋ ಒಂದು ಕಡೆ ನಮಗೊಂದು ಭರವಸೆ ಮತ್ತು ನಿರೀಕ್ಷೆನ ನಾವು ಬಿಟ್ಟು ಬಿಡದೆ ಕರ್ತನು ನಮಗೆ ಕೊಟ್ಟಿರುವಂತ ಮಾತು ಅದನ್ನು ನೆರವೇರಿಸಿಕೊಳ್ತಾನೆ ಎಂಬುದಾಗಿ ಭರವಸೆ ಇಟ್ಟು ನಾವು ಆತನಲ್ಲಿ ದೃಢವಾಗಿರುವುದು ಬಹಳ ಪ್ರಾಮುಖ್ಯ. Even during the times of difficulties and trouble that we face, we should not be taken into it, and we should always remind ourselves of the promises that he has given us in his word, that he will always be faithful and he will keep his promises for us.
ನಾವು ಮೂರನೇ ಅಂಶಕ್ಕೆ ಬರ್ತೇನೆ ಪ್ರೇರೆ. I will come to the third aspect. 14ರಿಂದ 16ನೇ ವಚನ ತನಕ. Verses 14 to verse 16. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು. Because he holds fast to me in love, I will deliver him. ಸುಮಾರು 16ರಿಂದ 14ರಿಂದ 16 3 ವಚನಗಳು ನೋಡುವಾಗ from 14 to 16, these three verses as we read. ನಾನು ರಕ್ಷಿಸುವೆನು, ಉದ್ಧರಿಸುವೆನು, ದಯಪಾಲಿಸುವೆನು, ಘನಪಡಿಸುವೆನು, ತೃಪ್ತಿಪಡಿಸುವೆನು, ಫ್ಯೂಚರ್ ಟೆನ್ಸ್ ಅಲ್ಲಿ ಬರೆದಿರುವಂತ ಮಾತುಗಳು. We read these statements that are written in these passages, that saying that I will deliver him, I will protect him, I will rescue him and honor him, I will satisfy him. These are all written in future tenses. ಅಂದ್ರೆ ಭವಿಷ್ಯತ್ ಕಾಲದಲ್ಲಿ ಕರ್ತನು ನಮಗೆ ಮಾಡಿರ್ತಕ್ಕಂತ ಮಾಡ್ಲಿಕ್ಕಿರುವಂತ ಒಂದು ಭರವಸೆ ವಾಗ್ದಾನಗಳ ಕುರಿತಾಗಿ ಬರೆಯಲ್ಪಟ್ಟ ಮಾತುಗಳು. These are talking about something that is going to happen in the future, about the promises that he is going to fulfill for us. 1-2 ವಚನಗಳು ನೀವು ನನ್ನನ್ನು ಆಶ್ರಯಿಸಿದರೆ, because you hold fast to me. 1-2 ವಚನಗಳಲ್ಲಿ ನೀವು ನನ್ನನ್ನು ಆಶ್ರಯಿಸುವುದಾದರೆ, in verse 1 and 2 we read that he who dwells and abides in me. 3ರಿಂದ 13 ವರೆಗೂ ಇಷ್ಟು ವಿಷಯಗಳಲ್ಲಿ ನೀವು ಸುರಕ್ಷಿತರಾಗಿರುತ್ತೀರಿ. If you do so, from verse 3 to 16, you will receive that promises and protection that the Lord offers to us. 3 to 13. 3ರಿಂದ 13 from 3 to 13. ಇಷ್ಟು ವಿಷಯಗಳಲ್ಲಿ ನೀವು ನನ್ನ ಬಳಿಯಲ್ಲಿ ಭದ್ರತೆಯಿಂದ ಸುರಕ್ಷಿತವಾಗಿರುತ್ತೀರಿ. The psalm says that if you dwell in the shelter of the Most High and abide in the shadow of the Almighty, from verse 3 to 13, the promise of protection will be upon us. ಆದ್ರೆ 14ರಿಂದ 16 ವರೆಗೂ ಗಮನಿಸುವಾಗ, but when we read and read from 14 to 16, ಇಲ್ಲಿವರೆಗೂ ನೀವು ನನ್ನ ಕೈಯೊಳಗಿದ್ದು ಸುರಕ್ಷತೆಯನ್ನು ಅನುಭವಿಸ್ತಾ ಇದ್ದೀರಿ. Until now you have been enjoying the protection in my hands. ಇದು ಇವತ್ತಿಗೆ ಮಾತ್ರ ಅಲ್ಲ, this is not only for now and today. ಇಂದಿಗೆ ಮಾತ್ರ ಅಲ್ಲ, it is not only for today. ಈ ಕಾಲಕ್ಕೆ ಮಾತ್ರ ಅಲ್ಲ, not only for this season. ಈಗಿರುವ ನಿಮ್ಮ ಸಂತಾನಕ್ಕೆ ಮಾತ್ರ ಅಲ್ಲ, not only for your generation. ಮುಂದಿನ ಕಾಲಕ್ಕೆ, but this is for the future. ಮುಂದಿನ ಸಂತಾನಕ್ಕೆ, also for the future generation. ನಿಮ್ಮ ಭವಿಷ್ಯತ್ತಿಗಾಗಿ, for your future. ನಾನು ನಿಮಗೆ ಮಾತು ಕೊಡ್ತಾ ಇದ್ದೇನೆ. I am promising you this. ಅದೇ ವಿಷಯ 14ರಿಂದ 16 ವರೆಗೂ. Same verses 14 to 16. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು. Since he hold fast to me in love, I will deliver him. ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು. I will protect him because he knows my name. ಅವನಿಗೆ ಮೊರೆಯಿಡುವಾಗ ಸಹೋದರನನ್ನು ದಯಪಾಲಿಸುವೆನು. when he calls to me, I will answer him. ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದವನನ್ನು ತಪ್ಪಿಸಿ ಘನಪಡಿಸುವೆನು. I will be with him in trouble. I will rescue him and honor him. ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸುವೆನು. With long life, I will satisfy him. ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು. And show him my salvation. ಆತನ ಕೈಯೊಳಗಿಂದ ನಾವು ಸುರಕ್ಷಿತರಾಗಿದ್ದರೆ ನಮ್ಮ ಭವಿಷ್ಯತ್ತಿನ ಕುರಿತಾಗಿ ಕರ್ತನೇ ಚಿಂತಿಸುತ್ತಾನೆ. If we are protected in his hands, he will only give us the future aspects for our lives. ಮತ್ತು ಇನ್ನೊಂದು ಆಂಗಲ್ ನಲ್ಲಿ, ಇನ್ನೊಂದು ಭಾಗದಲ್ಲಿ ನಾವು ಈ 14-15 ಧ್ಯಾನ ಮಾಡೋದಾದ್ರೆ, if we think and meditate on 14 to 15 in a different perspective, ಒಬ್ಬ ಪಾಪಿಯು ರಕ್ಷಿಸಲ್ಪಟ್ಟು ಎತ್ತಲ್ಪಡುವವರೆಗೂ ಈ 3 ವಚನಗಳು ಬರೆಯಲ್ಪಟ್ಟಿದೆ. A sinner who is saved and until he is taken up, these 3 verses are going to be are written for him. ಅವನನ್ನು ರಕ್ಷಿಸುವನಂದ್ರೆ ಅವನು ರಕ್ಷಣೆಯನ್ನು ಹೊಂದುತ್ತಾನೆ. I will deliver him. It means that he will be saved.
ಎರಡನೇ ಭಾಗದಲ್ಲಿ ಅವನನ್ನು ಉದ್ಧರಿಸುವನಂದ್ರೆ ನಾನು ಅವನನ್ನ ಬೆಳೆಸುತ್ತೇನೆ, ಆತ್ಮೀಕವಾಗಿ ಅಭಿವೃದ್ಧಿಪಡಿಸುತ್ತೇನೆ. It says I will protect him in English. It means that he will help him to grow in spiritual life. 14ನೇ ವಚನ ಎರಡನೇ ಭಾಗ. 14 the second part of verse 14. ಅವನನ್ನು ರಕ್ಷಿಸುತ್ತೇನೆ, ಅವನನ್ನ ಆತ್ಮೀಕವಾಗಿ ಅಭಿವೃದ್ಧಿಪಡಿಸುತ್ತೇನೆ. I will save him and I will increase him in spiritual aspect. ಅವನು ನನ್ನನ್ನು ತಿಳಿಕೊಳ್ಳುತ್ತಾ ಇರುವುದಾದ್ರೆ ಅವನನ್ನು ಉದ್ಧರಿಸುತ್ತೇನೆ ಅಂತ ಅರ್ಥ ಅದು. If he is knowing me, then I will help him grow in a spiritual way. 3ನೇ ಅಂಶ 15ನೇ ವಚನದಲ್ಲಿ ಅವನ ಎಲ್ಲ ಪ್ರಾರ್ಥನೆಗಳಿಗೆ ನಾನು ಉತ್ತರ ಕೊಡುತ್ತೇನೆ. In verse 15 we read that for all his prayers I will answer. ರಕ್ಷಣೆಯಲ್ಲಿ ಬೆಳವಣಿಗೆ, ಆಮೇಲೆ ಆತ್ಮೀಕ ಬೆಳವಣಿಗೆ, ಆಮೇಲೆ ಪ್ರಾರ್ಥನೆಯಲ್ಲಿ ಬೆಳವಣಿಗೆ. In his spiritual life he is growing, in his prayer life he is growing. ಆಮೇಲೆ ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅಂದ್ರೆ ಪ್ರತಿಯೊಬ್ಬ ವಿಶ್ವಾಸಿ ಶ್ರಮೆಯನ್ನ ಅನುಭವಿಸಲೇಬೇಕು ಅಂತೇಳಿ ದೇವರ ವಾಕ್ಯ ಹೇಳ್ತಾ ಇದೆ. The believer has to go through trials and temptation and difficulties. That is what the scripture says. ಶ್ರಮೆ ಅಥವಾ ಸಂಕಟವನ್ನ ಅನುಭವಿಸದೆ ಇದ್ದರೆ ಅವನು ದೇವರ ಮಗನಾಗ್ಲಿಕ್ಕೆ ಸಾಧ್ಯವಿಲ್ಲ, ಅವನು ನಿಜವಾದ ವಿಶ್ವಾಸಿ ಆಗ್ಲಿಕ್ಕೆ ಸಾಧ್ಯವಿಲ್ಲ. He is not facing any trials in his life, then he is not truly a saved person, not a child of God. ಯಾಕಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಈ ಶ್ರಮೆಯ ಮಾರ್ಗದಿಂದಲೇ ಆತನು ಪ್ರಯಾಣ ಮಾಡಿದ್ದಾನೆ. ತನ್ನ ನಂಬಿದ ಭಕ್ತರಿಗೆ ಆತನು ಇದನ್ನ ಹೇಳ್ಕೊಟ್ಟಿದ್ದಾನೆ. The reason being, the Lord Jesus Christ himself went through a journey of trials and difficulties, and he has also taught his disciples to follow the same footsteps. ಕ್ರಿಸ್ತನು, ಅಪೋಸ್ತಲರು, ಮಿಷನರಿಗಳು ಯಾರೊಬ್ಬರು ಈ ಶ್ರಮಗಳನ್ನ ತಪ್ಪಿಸಿಕೊಂಡು ಅವರ ಸೇವಾ ಜೀವಿತದಲ್ಲಿ, ಅವರ ಆತ್ಮಿಕ ಜೀವಿತದಲ್ಲಿ ಸಾಧನೆಯನ್ನು ಮಾಡಲಿಲ್ಲ. Christ himself and the apostles and the missionaries in the past and any disciple, if he has to achieve something spiritual in his spiritual journey, then he has to go through trials and difficulties. 16ನೇ ವಚನದಲ್ಲಿ ದೀರ್ಘಾಯುಷ್ಯವನ್ನಂದ್ರೆ ವಿಶ್ವಾಸದ ವೃದ್ಧಾಪ್ಯ ಅಂದ್ರೆ ಅಂತ್ಯದವರೆಗೂ ಕಾಪಾಡುತ್ತಾನೆಂಬುದಾಗಿ ಆತನು ಮಾತು ಕೊಟ್ಟಿದ್ದು. 16ನೇ ವಚನ. In verse 16 the Lord says, with long life I will satisfy him. It talks about the growing in spiritual aspects, growing in maturity. ಯೆಶಾಯನ ಬರೆದ ಪ್ರವಾದನ ಗ್ರಂಥದಲ್ಲಿ ಮುಪ್ಪಿನವರೆಗೂ ನಿನ್ನನ್ನು ಕೈ ಬಿಡುವುದಿಲ್ಲ ಅಂತ ಹೇಳ್ತಾನೆ. In prophet Isaiah, the Lord tells that he will not leave you until you are old. ಮತ್ತು ಕಡೆಯ ವಚನ, ನನ್ನ ವಿಶೇಷವಾದ ರಕ್ಷಣೆ ತೋರಿಸುವಂದ್ರೆ ಅದು ಸ್ಪೆಷಲ್ ಸ್ಯಾಲ್ವೇಷನ್. ಕರ್ತನ ಮೂಲಕವಾಗಿ ನಾವು ಆತನ ಬಳಿಗೆ ಎತ್ತಲ್ಪಟ್ಟಾಗ ವಿಶೇಷವಾದ ರಕ್ಷಣೆ ನಮ್ಗೆ ಸಿಗುವುದಾಗಿದೆ. And in verse 16, second part, it talks about a special salvation, as we read in Kannada. That talks about the final redemption when we are taken up and when we meet the Lord himself. ಈಗ ನಾವು ರಕ್ಷಣೆ ಹೊಂದಿದ್ದೇವೆ. Now we have received salvation, we are saved. ಆದ್ರೆ ಇನ್ನು ವಿಶೇಷ ರಕ್ಷಣೆ ಹೊಂದಲಿಕ್ಕಿದ್ದೇವೆ. But we are yet to receive that the final or that special redemption and salvation. ಆ ರಕ್ಷಣೆಗಾಗಿ ನಾವು ಎದುರು ನೋಡ್ತಾ ಇದ್ದೇವೆ. And we are looking forward for that day. ಒಟ್ಟಾರೆ 1-2 ವಚನಗಳು ಅವರ ಪೊಸಿಷನ್, ನಮ್ಮ ಸ್ಥಿತಿ. In verse 1 and 2 we saw about our position. 3ರಿಂದ 13 ವರೆಗೂ ನಮಗೆ ಸಿಕ್ಕಿರುವ ಭದ್ರತೆ. From 3 to 13 we have that the protection that we have received in the Lord. 14ರಿಂದ 16 ವರೆಗೂ ಕರ್ತನು ನಮಗೋಸ್ಕರ ಮಾಡಿದಂತ ವಾಗ್ದಾನ, ಭರವಸೆ, ಪ್ರಮಾಣಗಳು ಬರೆಯಲ್ಪಟ್ಟಿದೆ. 14 to 16 the promises for those who are in protection of the Lord is given here. ದೇವರು ತನ್ನ ಮಾತುಗಳಿಂದ ನಮ್ಮನ್ನು ಆಶೀರ್ವದಿಸಲಿ. The Lord himself may bless us through his words. ಅವಕಾಶ ಕೊಟ್ಟಂತ ಎಲ್ಲ ಪ್ರಿಯ ಆತ್ಮೀಯ ದೇವರ ದಾಸರಿಗೆ ನಾನು ಕೃತಜ್ಞತೆ ತಿಳಿಸುತ್ತೇನೆ. For this opportunity that is given to me through the saints from this assembly. Thank you, brother.
ಥ್ಯಾಂಕ್ ಯು ಬ್ರದರ್. Brother, for sharing God's word this evening. ದೇವರ ವಾಕ್ಯವನ್ನ ನಮ್ಮೊಟ್ಟಿಗೆ ಹಂಚಿಕೊಂಡದಕ್ಕಾಗಿ ಸಹೋದರರೇ ಧನ್ಯವಾದ ಸಹೋದರರೇ. This evening, God has reminded us from the book, from the Psalms 91, that the position, with protection and promise which you have in Jesus Christ. ನಮಗೆ ದೇವರು ಒಂದು ಕೀರ್ತನೆ 91ರಿಂದ ದೇವರು ನಮಗೆ ಕೊಟ್ಟಿರುವಂತಹ ಒಂದು ಸ್ಥಾನ, ಕರ್ತನಲ್ಲಿ ಆತನ ಸ್ಥಾನ, ನಮ್ಮ ಸ್ಥಾನ ಮತ್ತು ನಮಗೆ ಕೊಟ್ಟಿರುವಂತಹ ಭದ್ರತೆ ಮತ್ತು ನಮಗೆ ಭವಿಷ್ಯದಲ್ಲಿ ಇರುವಂತಹ ಒಂದು ವಾಗ್ದಾನವನ್ನ ನಾವು ನೋಡಿದ್ದೇವೆ. God help each one of us to understand and live glory for His. ದೇವರು ತಾನೇ ಇದನ್ನ ಅರ್ಥ ಮಾಡಿಕೊಳ್ಳುವ ಹಾಗೆ ಆತನ ಮಹಿಮೆಗಾಗಿ ನಾವು ಜೀವಿಸುವಂತೆ ನಮ್ಮನ್ನ ಸಹಾಯಿಸುವಂತಾಗಿರಲಿ. Evening, I request Brother Deepak to close in prayer. Deepak from Myanmar.